ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಬಿಜೆಪಿ ಏತರ ಸರ್ಕಾರ ಬಾರಿ ರಾಜ್ಯಪಾಲ ಆಡಳಿತ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ ಏನ್ ಮಾತಾಡ್ತೀರಿ ಏನ್ ಮಾತಾಡ್ತಾರೆ ಆಯ್ತಪ್ಪ ಮಾತಾಡಲಿಕ್ಕೆ ಅವಕಾಶ ಕೊಡುವ One second. Law Minister. One second. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದಕ್ಷಿಣ ಭಾರತದಲ್ಲಿ ಡಿಬೇಟ್ ಆಗ್ತದೆ ಅಂತ ಹೇಳಿ ಮಾನ್ಯ ಮಾತಾಡಿ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಈ ದೇಶ ನಮ್ಮ ವಿರೋಧಿ ವಜಾ ಮಾಡಿದಂತ ಕಾಂಗ್ರೆಸ್ ಅವ್ರಿಗೆ ಉತ್ತರ ಕೊಡ್ತೀರಿ. ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವ್ ಯಾವ್ರಿಗೆ ಮಾತು ಯಾಕೆ ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ. ಶಿವಲಿಂಗ ಅವ್ರೆ ಅವರು ನೀವ್ ಯಾಕಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಉತ್ತರ ಕೊಟ್ರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಗ್ರಾಚರ್ ಗೊತ್ತಿಲ್ಲ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು ಹೇಳಿ. ಅಲ್ಲ ಈ ಚರ್ಚೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅದು ಅವ್ರು ಇದ್ದಾರೆ. ಕಾಯ್ತು, ತಾವು ಈಗ ಬಂದಿದೆ ಜಾನೇಂದ್ರ ಮುಂಚೆ ಮಾತಾಡಿದ್ದಾರೆ. ನೀವು ಬಂದ ಮಾತಾಡ ಆಗ್ತದ? ಆ ರೀತಿ ಡಿಬೇಟ್ ಆದ್ರೆ ಆಯ್ತು, ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ. ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಮಾತಾಡಿ. ಅವ್ರು ಏನೋ ಮಾತಾಡಿ ಬಂದು ನೋಡಿ. ಆಯ್ತು, ಯಾಕೆ ಹೋಗುವಾಗ ಏನ್ ಆಯ್ತು ಅಷ್ಟೇ. ಇಲ್ಲಿ ಡಿಬೇಟ್ ದಕ್ಷಿಣ ಭಾರತದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಬಾಲಕೃಷ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ 10 ನಿಮಿಷ ಟೈಮ್ ಕೊಡಿ. ಮಾನ್ಯ ಮಾತಾಡ್ತಾ ಇದ್ದಾರೆ. ಫಿನಿಶ್. ಈ ಗವರ್ನರ್ ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ನಿಮ್ಮ ವಿಷಯ ಬೇರೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತೀರಿ? ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು. ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೀನಿ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳಿದ್ರು? ಇಲ್ಲ ನಾವು ನೀವು ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಕ್ಕೆ ಯಾವುದೇ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೀನಿ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ಸಿದೆ ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸ್ಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಹಂಗ ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಹೆಂಗ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲು ಮಾಡ್ತೇನೆ. ಸಂವಿಧಾನವನ್ನ ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲು ಮಾಡ್ತೇನೆ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವು, ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನ ಇಷ್ಟಕ್ಕೆ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ. ಅವ್ರ ಸಂವಿಧಾನದ ಬಗ್ಗೆ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ನಾವು ಮಾತಾಡ್ತೇವೆ. ಮಾತಾಡಿ ಅಧ್ಯಕ್ಷರೇ. ಅದಕ್ಕೆ
ಕರೆಗಳು ಬರ್ತಾವಲ್ಲ ಮಾನ್ಯ ಅಧ್ಯಕ್ಷ ರಾಜಭವನಕ್ಕ ವೆಂಕಟಸುಬ್ಬಯ್ಯನವರು ರಾಜಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಅಲ್ಲಿಂದ ಹೇಳಿ ಅಂತ ಹೇಳ್ತೀನಿ ನಾನು. ರಾಜಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಪಾಟೀಲ್ರೆ ಇವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ರಾತ್ರೋರಾತ್ರಿ ಸರ್ಕಾರ ಕೆಡವಿಲ್ಲ, ಅಲ್ಲಿಂದ ಹೇಳಿ. ಆ ರಾಜಭವನ ಒಂದು ನಿಮಿಷ ತಳಪ. ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ ಏನ್ ಫೋನ್ ಕರೆಗಳು ಬರುತ್ತಾ ಇವೆ ಅಂತ ಉಲ್ಲೇಖ ಮಾಡಿದ್ರೆ, ಡಸ್ ಇಟ್ ಇನ್ಕ್ಲೂಡ್ ದ ಫೋನ್ ಕಾಲ್ಸ್ ರಿಸೀವ್ಡ್ ಬೈ ದ ಫಾರ್ಮರ್ ಗವರ್ನರ್ ಹಂಸರಾಜ್ ಗುಪ್ತಾ, ಹಂಸರಾಜ್ ಭಾರದ್ವಾಜ್? I'm discussing. ಅಲ್ಲ ದಟ್ ಇಸ್ ಇನ್ಕ್ಲೂಡ್ ಆಲ್ಸೋ. ಈಗ ಪ್ರೆಸಿಡೆಂಟ್ ಸಮಸ್ಯೆ ನೋಡಿ, ರಾಮಲಿಂಗ ರೆಡ್ಡಿ ಪ್ರೆಸಿಡೆಂಟ್ ವಿಚಾರ ಮಾತ್ರ ಚರ್ಚೆ ಮಾಡಿ. ಆಯ್ತು ನೋಡಿ, ನೋವು ಎಲ್ಲಿ ಆಗತ್ತೆ ಅಂದ್ರೆ ಸತ್ಯ ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದಾಗ ನೋವಾಗುತ್ತೆ. ಅದಕ್ಕೆ ಹಂಸರಾಜಂದ ಹೇಳ್ತೀರಿ, ವೆಂಕಟ ಸುಬ್ಬಯ್ಯಂದ ಹೇಳ್ತೀರಿ, ಇವತ್ತಿಂದ ಹೇಳ್ರಿ. ಸ್ವಲ್ಪ ಕೇಳಿ, ಇರ್ಲಿ ಅಧ್ಯಕ್ಷರೇ, ಇವತ್ತಿಂದು ಹೇಳ್ರಿ. ಸ್ಪೀಕರ್ಗೆ ಎಷ್ಟು ಫೋನ್ ಹೋಗಿದಾವ, ಸ್ಪೀಕರ್ಗೆ ಏನೇನ್ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಹೇಳ್ರಿ ಸ್ವಲ್ಪ. ಓಕೆ, ಅದು ನಾನು ಹೇಳ್ತೇನೆ. ಸ್ಪೀಕರ್ಗೆ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಸ್ವಲ್ಪ ಎಲ್ಲಾರ್ಗೂ ರಾಜ್ಯ ಜನತೆ ಹೆಚ್ಚು ಆತ್ಮೀಯವಾಗಿರೋದು ನಿಮ್ ಜೊತೆಗೇನೆ. ಅವ್ರನ್ನ ಕೇಳ್ರಿ, ಎಷ್ಟು ಫೋನ್ ಮಾಡಿದ್ವಿ, ಯಾರ ಮಾಡಿದ್ವಿ ಹಂಗ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದ್ ಮಾತು ಹೇಳ್ತಿದ್ದೆ, ಫೋನ್ ಎಷ್ಟು ಬಂದವ್ ನೋಡ್ರಿ. ಅದನ್ನ ಉತ್ತರ ಕೊಡ್ಬೇಡಿ, ಮುಂದೆ ಹೋಗಿ ವಿಸ್ತಾರ ಮಾಡಕ್ ಹೋಗೋದಿಲ್ಲ. ಇರ್ಲಿ, 176 ಪ್ರಕಾರ ಗವರ್ನರ್ ಶಾಲ್ ಅಡ್ರೆಸ್ ಹಿ ಶಾಲ್ ಕಮ್ ಅಂಡ್ ಗೋ ಅಲ್ರಿ. ಬಾಳ್ ಬಂದು ತಿಳ್ಕೊಂಡ್ಬಿಟ್ಟಾರೆ. ಇಫ್ ಹಿ ಕಮ್ಸ್ ಲೇಸ್ ಇಟ್, ಹಿಂದಕ್ಕಾಗಿರ್ಬೋದು. ಬಟ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್, ದ ಸ್ಟ್ರೆಂತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಿ ವಿಶಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನ ಮಾತಾಡುವಾಗ ಹಿಂದಾಗಿತ್ತು ಅಂತ ಹೇಳಿ ಕೂತ್ರ ಆಗೋದಿಲ್ಲ. ಅದು ಇದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಹೈಕೋರ್ಟ್ಗಳಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಲೋಕಸಭೆಯಲ್ಲಿ ರಾಜ್ಯಪಾಲರ ಭಾಷಣಗಳನ್ನ ಉಲ್ಲೇಖಿಸಿ ಏನು ಹೋಮ್ ಮಿನಿಸ್ಟ್ರು ತಮ್ಮ ಹೇಳಿಕೆಗಳನ್ನ ಲೋಕಸಭೆಯಲ್ಲಿ ಮಾಡಿದ್ದಾರೆ, ಅವು ಇರಲಿ, ಅವೆಲ್ಲವುಗಳನ್ನ ಗಮನಕ್ಕೆ ತಗೋಬೇಕಲ್ಲ. ನಾನು ಕೇಳ್ತೀನಿ, 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದ್ರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ದಿ ಡಿವಿಯೇಷನ್, ದ ವೈಲೇಷನ್ or insulting the constitution, which is directed by 176(1), which is covered by the Supreme Court, High Court judgments, and also the statement of the Home Minister made on the Lok Sabha floor. He cannot escape all this, number one. Number two, ಅಧ್ಯಕ್ಷರೇ, ಇದನ್ನ ಭಾಳ ಮಂದಿ ಕೇಳ್ತಾರೆ, ಅವ್ನು ಬಿಡ್ಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು. ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನ, ನಮ್ಮ ಕಾರ್ಯಕ್ರಮಗಳನ್ನ ನಾವೇನ್ ಮಾಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನ, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿ ಆಗಲಿ ಅಂತ ಹೇಳಿ, ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ಗವರ್ನರ್ಸ್ ಅಡ್ರೆಸ್ 122 ಪ್ಯಾರಾ ಮಾಡಿದ್ರು. ಕೈಂಡ್ಲಿ read, go one by one. Have we made any allegation against the governor? Have we made any allegation, personal allegation against anybody? ಯಾವ ಕಾರಣಕ್ಕೆ ನಾವು ಬರೆದು ಕೊಟ್ಟಿರ್ತಕ್ಕಂಥ, ನಮ್ಮ ಕ್ಯಾಬಿನೆಟ್ ಪಾಸ್ ಮಾಡಿರ್ತಕ್ಕಂಥ ಏನು ಅಂಡರ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ ಬಾಧ್ಯತೆ ಇದೆ ಅವ್ರಿಗೆ, ಅದನ್ನ ಬದಿಗೆ ಸರಿಸಿ
ನಮ್ಮ ಭಾಷಣವನ್ನು ತಿರಸ್ಕರಿಸಿದ್ರು, ಓದಲಿಲ್ಲ. ಇದು ನಮ್ಮ ಮುಖ್ಯ ಪ್ರಶ್ನೆ. ಆಯ್ತು, ಈ ಭಾಷಣ ಆಯ್ತು, ಅವರು ಯಾವುದೋ ಒಂದು ತಮ್ಮದೇ ಆಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡು ಸಭಾಧ್ಯಕ್ಷರು ಏನ್ರಿ ನೋಡಿ ನಿಮ್ಗೆ ಅವ್ರು ಮುಗಿಸ್ಲಪ್ಪ. ನೋಡಿ ನೀವು ನೋಡಿ ಅವರು ಸಂವಿಧಾನ ಉಲ್ಲೇಖ ಮಾಡ್ತಿದ್ದಾರೆ. ಆ ಸಂವಿಧಾನದ ಆರ್ಟಿಕಲ್ ಓದಲಿಕ್ಕೆ ಹೇಳಿ ಸರ್. 163 ಹೇಳ್ತಾರೆ, 163 ಏನ್ ಹೇಳುತ್ತೆ ಹೇಳಿ. ಅದೆಲ್ಲ ಕಾನೂನು ಗೊತ್ತಿಲ್ಲ. ಹೇಳಿ 175 ಏನ್ ಹೇಳುತ್ತೆ ಹೇಳಿ. ಅಲ್ಲ ನಾವ್ ಹೇಳ್ತಿರೋದು ಅವ್ರು ಹೇಳ್ತಿರೋದು ಹೇಳಿ. ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ ತಿಳಿಸಿ. ಹೇಳಿ ಸರ್, ಏನಿದೆ ಸರ್? ಓದ್ಬೇಕಾ ಸರ್? ಬೇಡ ಬೇಡ ಆಯ್ತು. ಮದರ್ ಆಫ್ ಎವ್ರಿಥಿಂಗ್ ಇಸ್ ಕಾನ್ಸ್ಟಿಟ್ಯೂಷನ್ ಹೇಳಿ, ಕೇಳಿಸ್ಕೊಳ್ಳೋಣ. ಒಂದು ಕಾಪಿ ಕೊಟ್ಬಿಡ್ರಿ. ಬೇಡ, ನನ್ನ ಹತ್ರ ಇದೆ. ನೀವೆಲ್ಲ ಯಾಕೆ ಉತ್ತರ ಕೊಡ್ತೀರಿ ಅಂದ್ರೆ ನಮ್ಗೆ ಏನಾಗಿದೆ? ಮಾನ್ಯ ಅಧ್ಯಕ್ಷರೇ, ಆ ಭಾಷಣ ಅವರು ಮೊಟಕುಗೊಳಿಸಿದ್ರು. ನಮ್ಮದೇ ಆಗಿರ್ತಕ್ಕಂಥ ಒಂದು ನೋವು, ನಮ್ಮ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಳವಳ ಏನಿದೆ ಅದನ್ನ ವ್ಯಕ್ತ ಮಾಡಿದ್ವಿ. ನಾವು ಪತ್ರಿಕಾ ಪರಿಷತ್ನವರೆಗೂ ಮಾಡಿದ್ದೇವೆ. ನಾಳೆ ಸಾರ್ವಜನಿಕ ಭಾಷಣಗಳಲ್ಲೂ ಮಾಡ್ಬೋದು, ಅದು ಬೇರೆ. ಆದರೆ ಅವರು ಆ 2 ಲೈನ್ 4 ಲೈನ್ ಓದಿ ಇಳಿದು ಹೋದ್ರಲ್ಲ, ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ಅಶೋಕ್ ಅವರು ನನ್ನ ಮೇಲೆ ಒಂದು ಅಲಿಗೇಷನ್ ಮಾಡಿದರು. ನಿನ್ನೆವರೆಗೆ ಅವ್ರ ಅಲಿಗೇಷನ್ ಏನಿತ್ತು ಅಂದರೆ, ನಾನು ಹೋಗಿ ರಾಜ್ಯಪಾಲರನ್ನ ತಡೆಯೋದಕ್ಕೆ ಹೋದರು. ನಾನು ಇಲ್ಲಿಂದ ಅಲ್ಲಿಗೆ ಓಡಿ ಹೋಗಿದ್ದಕ್ಕೆ ಯಾವ ಕಾರಣಕ್ಕೆ? ಮೈ ಚೀಫ್ ಮಿನಿಸ್ಟರ್, when governor got down, he ran to him and he made a sign to me, come ಅಂತ ಹೇಳಿ. ನಾನು ಅವ್ರಿಗೆ ಓಡಿ ಹೋಗೋಣ ಆಗಲೇ 4 ಹೆಜ್ಜೆ ಆಗಲೇ ರಾಜ್ಯಪಾಲರು ಮುಂದೆ ಹೋಗಿಬಿಟ್ಟಿದ್ರು. ಅದನ್ನು ನೋಡಿ ಅವರು ಬಹುಶಃ ಆ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಭಾವಿಸಿದ್ದೇನೆ. ನಂಗೆ ಗೊತ್ತಿಲ್ಲ, ಅವ್ರಿಗೆ ವಿಶೇಷ ಗೊತ್ತು. ನಾವೆಲ್ಲ ಅವ್ರ ಹಿಂದೆ ಹೋದ್ವಿ. ಅಧ್ಯಕ್ಷರೇ, ಮೈ ಚೀಫ್ ಮಿನಿಸ್ಟರ್, myself and council and assembly chief whips, we went up to the car, bid goodbye. ತಾವೆಲ್ಲ ಇದ್ರಿ. ನಮ್ಮ ಚೀಫ್ ಮಿನಿಸ್ಟ್ರು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವ್ರಿಗೆ ಕಾರ್ನಲ್ಲಿ ಕೂಡಿಸಿ ನಾವು ಅವ್ರು ಕೂಡಿ ವಾಪಸ್ ಬಂದ್ವಿ. Is that the insult made by government any time? Yes, he did not read in full. There were some slogans ರಾಜ್ಯಪಾಲರು ಓದ್ಬೇಕಾಯ್ತು. I got up and said, under 176(1), Your Excellency, you are bound to read the Constitution ಅಂತ ಹೇಳಿದೆ. ನಾನು ಸಂವಿಧಾನವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಹೌದಲ್ಲ. ಕಾನೂನು ಮಂತ್ರಿಯಾಗಿ ಗವರ್ನರ್ ಹಂಗೆ ಮಾಡ್ಯಾರ ಬಿಡು ಅಂತ ಕುಂಡ್ರಕ್ಕಾಗತ್ತಾ? ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ, for which my chief minister has kept me here. Should I not protect the Constitution? Should I not alert people who are violating it? And those who are violating, I have alerted. ಆದ್ರಿಂದ ನನ್ನ ಕರ್ತವ್ಯ ಪಾಲನೆಯನ್ನು ಮಾಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ ತಾವು ಉದ್ಭವ ಮಾಡ್ತಾ ಇದ್ದೀರಿ. ಕೆಲವು ಸದಸ್ಯರು ಅಲ್ಲೇ ಅಡ್ಡ ಹಾಕಿದ್ರು ಅಂತ ಹೇಳಿ. ನಾನು ಇದಕ್ಕೆ ಒಂದೇ ಸಣ್ಣ ಉತ್ತರ ಹೇಳ್ತೀನಿ. ಅದು ಸಮಂಜಸವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದು ಕಾನೂನು ಪ್ರಕಾರನೂ ಇದೆ. ಯಾವುದೇ ಸದಸ್ಯನನ್ನ, ಈ ಸದನದ ಸದಸ್ಯನನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಸುನೀಲ್ ಕುಮಾರ್ ಅವರಾಗಲಿ ಅಥವಾ ಅಶ್ವಥ್ ನಾರಾಯಣರಾಗಲಿ ಇಂಥವ್ರು ಹಿಂಗೆ ಮಾಡಿದ್ರು ಅಂತ ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ಮೇಲ್ಮನೆ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಿದರು. ಆ ಪ್ರಸ್ತಾಪ ಅವ್ರೇನು ಮಾಡಿದರು, ಆ ಸದಸ್ಯರ ಬಗ್ಗೆ ಇಲ್ಲಿ ಚರ್ಚೆ ಆಗೋದು ಅದು ಯಾವ ಕಾರಣಕ್ಕೂ ಸಮಂಜಸ ಆಗೋದಿಲ್ಲ. That can be discussed in different forums, not here, because he is not your member. If any member of your house, if he has made anything, or if they have accusation, then you can think of bestowing your attention. But since he is not your member, ಆ ವಿಷಯ ನೀವು ಅದನ್ನ ತೆಗೆದುಕೊಳ್ಳೋದಕ್ಕೆ
ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಆಯ್ತು, ಚರ್ಚೆ ಮಾಡಬೇಡಿ. ಚನ್ನಬಸಪ್ಪ ಅವ್ರ ನೀವು ಮತ್ತೆ ಮಾತಾಡ್ರಿ, ನಂದೇನು ಚೆನ್ನವ್ರೆ. ತಕರಾರಿಲ್ಲ. ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ತಮಗೆ ಇವು ಎರಡೇನು ಹೋಲಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಮಹಾ ಅಪರಾಧ ನಡೆದಿದೆ ಇದನ್ನ ಹೋಲಿಕೆ ಮಾಡುವಂಥದ್ದು, ಇದು ಸಂವಿಧಾನ ರಕ್ಷಣೆಗಾಗಿ, ಅವತ್ತು ನೀವು ಮಾಡಿರ್ತಕ್ಕಂಥ ದುಂಡಾವರ್ತನೆಗಾಗಿ. ಆ ಕಾರಣಕ್ಕೆ ಇವೆರಡನ್ನೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಬಗ್ಗೆ, ಈ ಸಂವಿಧಾನದ ವೈಲೇಷನ್ ಬಗ್ಗೆ, ಆಮೇಲೆ ಭಾಳ ಮಂದಿ ಹೇಳಿದ್ರು ಅಲ್ಲಿ ಬ್ಯಾಂಡ್ ಬಾರಿಸಿ ಬಿಡಬೇಕಾಗಿತ್ತು. ಸ್ನೇಹಿತರೊಬ್ಬರು ಹೇಳಿದ್ರು ಬ್ಯಾಂಡ್ ಬಾರಿಸಿ ಬಿಡಬೇಕಾಗಿತ್ತು, ನ್ಯಾಷನಲ್ ಆಂಥಮ್ ಹಾಡು ಬಿಡಬೇಕಾಗಿತ್ತು. ಅವರು ಅದು ಜೈ ಹಿಂದ್ ಅಂದವರ ಹೊರಟೆ ಬಿಟ್ರು. ತಾವು ನೆನಪಿಸ್ಕೊಳ್ಳಿ, ನ್ಯಾಷನಲ್ ಆಂಥಮ್ ಆಮೇಲೆ ಆಗತ್ತೆ, ಇದನ್ನ ನಾವ್ಯಾರು ಹೇಳಿಲ್ಲ. ನೀವೊಂದು ಲಘು ಬುಲೆಟಿನ್ ಕಳಿಸಿದ್ದೀರಿ ನಮಗೆ. ಆ ಲಘು ಬುಲೆಟಿನ್ ಈಸ್ ಮ್ಯಾಂಡೇಟರಿ ಫಾರ್ ದ ಗವರ್ನರ್ ಅಪ್ ಟು ದಿ ಲಾಸ್ಟ್ ಮೆಂಬರ್ ಆಫ್ ದಿ ಹೌಸ್, ಇನ್ಕ್ಲೂಡಿಂಗ್ ದಿ ಆಫೀಸರ್ಸ್. ಆ ಪ್ರೊಸೆಷನ್ನಾಗ ಮುಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವೆಲ್ಲಾನು ಕೊಡೋದು ಅಲ್ಲದೆ ಅವ್ರು ಭಾಷಣ ಚಾಲು ಮಾಡಿದ್ಮೇಲೆ, ಭಾಷಣ ಮುಗಿದ್ಮೇಲೆ, at the end, national anthem will be played again, and it is the responsibility of the governor to stay back for a few minutes, make that let the play of national anthem take place, then he should have left. ಇಲ್ಲಿ ನ್ಯಾಷನಲ್ ಆಂಥಮ್ಗೆ ಅಗೌರವವನ್ನು ಮಾಡಿದ್ದೀರಿ ಅಂತ ಹೇಳಿ ನಾವು ಹೇಳಿದ್ದೇವೆ. ಅದು ಸತ್ಯಕ್ಕೆ, ಕಾನೂನಿಗೆ ಹಾಗೂ ಎಲ್ಲದಕ್ಕೂ ಸರಿಯಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸು ನಿಮ್ಮ ಹತ್ರ ಇದಾವೆ. ನಾಟ್ ಒನ್ ಆರ್ ಟೂ. ವೆದರ್ ಇಫ್ ಯು ವಾಂಟ್ ವಿಡಿಯೋ ಇಸ್ ದೇರ್, ಇಫ್ ಯು ವಾಂಟ್ ಫೋಟೋ ಇಸ್ ದೇರ್, ಇಫ್ ಯು ವಾಂಟ್ ಯುವರ್ ರೆಕಾರ್ಡ್ಸ್ ಆರ್ ದೇರ್. ಇವೆಲ್ಲವುಗಳನ್ನು ಹಿನ್ನೆಲೆಯೊಳಗೆ ನಾನು ತಮ್ಮನ್ನು ಅರಿಕೆ ಮಾಡ್ತೇನೆ. ನಾನು ನಿಮ್ಗೆ ಹೇಳಿದೆ, ನಾನು ವಿ ಹ್ಯಾವ್ ನಾಟ್ ಕ್ಲೋಸ್ ದಿ ಆಪ್ಷನ್. As government, as a responsible minister, who are in the position because of the kindness of the governor, ರಾಜ್ಯಪಾಲರ ವಿಶೇಷವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಅದರಿಂದ ನಾವು ಮಂತ್ರಿಗಳಾಗಿರ್ತೇವಲ್ಲ. ನಾನು ಹೇಳಿದೆ, ಗವರ್ನರ್ ಅಕಸ್ಮಾತ್ ಯಾವುದೇ ಕಾರಣಕ್ಕೆ, ಯಾವುದೋ ಗೊಂದಲದೊಳಗೆ, ಯಾವುದೋ ಒತ್ತಡದೊಳಗೆ ಅವ್ರು ತಕ್ಷಣ ಬಿಟ್ಟು ಹೋಗ್ಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದ್ರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಆಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ, ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರ್ಲಿ, ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರ್ಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದ್ರೆ, ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ. ಈ ಕಾನೂನು, ಸಂವಿಧಾನ ಗಂಭೀರವಾಗಿಯೇ ನಾವು ತೆಗೆದುಕೊಳ್ಬೇಕಾಗಿದೆ. ಆಮೇಲೆ ನಾನು ಒಂದು ಮಾತು ತಮಗೆ ಹೇಳೋದಕ್ಕೆ ಬಯಸ್ತೀನಿ. Supreme Court judgments in India have frequently navigated the line between upholding the strict constitutional, legal and secular principles and addressing issues involving cultural and national symbolism. National anthem is a national symbolism, while the Constitution is interpreted
as a living document meant to ensure substantive rights. The court has often been required to rule on whether specific symbols like national flag, national anthems, or religious attire are protected under the fundamental freedoms of restricted by the public order. This is what the Supreme Courts have ruled on and often. ಇಷ್ಟು ಹೇಳಿ ನಾನು ಸಂವಿಧಾನ, ಸುಪ್ರೀಂ ಕೋರ್ಟು, ಹೈಕೋರ್ಟು, ನಮ್ಮ ನಡೆ ಇವೆಲ್ಲವುಗಳನ್ನು ಗಮನಕ್ಕೆ ತಂದು ರಾಜ್ಯಪಾಲರನ್ನ ಪಕ್ಷದ ವ್ಯಕ್ತಿಯನ್ನು ಹಾಗೆ ಡಿಫೆಂಡ್ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಧಿಕ್ಕರಿಸಿ ಮಾತನಾಡುವಂಥದ್ದು, ಯಾವುದೋ ಒಂದು ಘಟನೆಯನ್ನು ಈ ಸದನದಲ್ಲಿ ಆಗಿದ್ದನ್ನು ಅದಕ್ಕೆ ಈಗಾಗಲೇ ತಾವು ನಿಮ್ಮದೇ ಆಗಿರ್ತಕ್ಕಂಥ ವ್ಯಥೆಯನ್ನು, ನೋವನ್ನು, ಕ್ಷಮೆಯನ್ನು ಯಾಚಿಸಿ ಮುಗಿದು ಹೋಗಿದೆ. ಅದು ನಿಮ್ಮೆದುರಿಗೇನೆ ಹೇಳ್ತಾರೆ. ನಾಟ್ ಎ ಓಲ್ಡ್ ಥಿಂಗ್. ಹಿಂದಕ್ಕೆ ರಮೇಶ್ ಕುಮಾರ್ ಅವರ ಇದ್ದಾಗ ಆಗಿತ್ತು ಅಲ್ಲ, ವೈಕುಂಠ ಬಾಳ್ಗ ಅವ್ರ ಕಾಲದಾಗ ಆಗಿತ್ತು ಅಲ್ಲ, ನಿಮ್ಮೆದುರಿಗೆ ಆಗಿರ್ತಕ್ಕಂಥ ಘಟನೆಯನ್ನ ಇದಕ್ಕೆ ಕೋಟ್ ಮಾಡ್ತಕ್ಕಂಥ, ಕಂಪೇರ್ ಮಾಡ್ತಕ್ಕಂಥ ಈ ಪ್ರಯತ್ನ ಏನಿದೆ ಅತ್ಯಂತ ಖಂಡನಾರ್ಹ ಅನ್ನುವಂಥ ಮಾತನ್ನ ಹೇಳಿ ನಾನು ಮಾತಾಡಿದೆ ಮುಗಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.